ಬೆಂಗಳೂರಿನ ಬಾಪೂಜಿ ನಗರದ ಅಂಡರ್ ಪಾಸ್ ಈಗ ಡೇಂಜರ್ ಝೋನ್ ಆಗಿ ಮಾರ್ಪಾಟಾಗಿದೆ. ಈ ರಸ್ತೆಯಲ್ಲಿ ಬೈಕ್ ಸವಾರರು ಸಾಗಬೇಕು ಅಂದರೆ ವಿಪರೀತ ಭಯ ಪಟ್ಟುಕೊಂಡೇ ಸಾಕ್ತಾರೆ. ಪ್ರತಿನಿತ್ಯ ಇಲ್ಲಿ 10 ರಿಂದ 15 ಜನ ನಿಯಂತ್ರಣ ತಪ್ಪಿ ಕೆಳಕ್ಕೆ ಬೀಳ್ತಾನೇ ಇದ್ದಾರೆ. ಹಾಗಾದರೆ ಯಾಕೆ ಹೀಗಾಯಿತು? ಇದನ್ನು ಸರಿಪಡಿಸೋ ರೀತಿ ಹೇಗೆ ನೋಡೋಣ ಬನ್ನಿ. ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಂದಮ್ಮಗಳ ಜೀವಕ್ಕೆ ಕುತ್ತು. ಡೇಂಜರ್ ಝೋನ್ ಆದ ಬಾಪೂಜಿ ನಗರ ಅಂಡರ್ ಪಾಸ್ ರಸ್ತೆ ನೀವು ನೋಡ್ತಾ ಇರೋ ದೃಶ್ಯ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಬಾಪೂಜಿ ನಗರದ ರೈಲ್ವೆ ಅಂಡರ್ ಪಾಸ್ನದ್ದು. ಈ ಅಂಡರ್ ಪಾಸ್ ಪಕ್ಕದಲ್ಲಿ ಸಂಗ್ರಹ ಮಾಡಿಟ್ಟಿದ್ದ ಕಸ ಹಾಗೂ ಪಕ್ಕದ ಚರಂಡಿ ನೀರಿನಿಂದ ಈ ರಸ್ತೆಯಲ್ಲಿ ಓಡಾಡೋ ಬೈಕ್ಗಳು ಸ್ಕಿಡ್ ಆಗಿ ಬೀಳ್ತಾ ಇದೆ. ಹೀಗಾಗಿ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಬರೋಕೆ ಹೋಗುವಾಗ ನಿತ್ಯ 15 ರಿಂದ 20 ಜನ ಬೈಕ್ ಸ್ಕಿಡ್ ಆಗಿ ಬೀಳ್ತಾ ಇದ್ದಾರೆ. ಈ ವೇಳೆ ಬೈಕ್ ಮೇಲಿದ್ದ ಪುಟ್ಟು ಮಕ್ಕಳಿಗೂ ಸಣ್ಣ ಪುಟ್ಟ ಗಾಯ ಆಗ್ತಾ ಇದೆ. ಇಲ್ಲಿ ಡೌನ್ ಇಂದ ಬರೋ ನೀರೆಲ್ಲ ಇದರಲ್ಲಿ ನೀರು ತುಂಬುತ್ತೆ, ಅಲ್ಲಿ ನೀರು ಹರಿಯುತ್ತೆ, ಅದು ಕೊಚ್ಚೆ ನೀರಿರುತ್ತೆ. ಕೊಚ್ಚೆ ನೀರಲ್ಲಿ ಟೈರ್ ನೆಂದಾಗ ಇಲ್ಲಿ ಬಂದಾಗ ಸ್ಕಿಡ್ ಆಗಿ ದಿವಸಕ್ಕೆ 8 ರಿಂದ 10 ಜನ ಬೀಳ್ತಾ ಇದ್ದಾರೆ. ಕೈ ಕಾಲು ಮುರ್ಕೊಂಡು ಹೋಗ್ತಾವ್ರೆ. BBMPಗೆ ಗಮನಕ್ಕೆ ತಂದಿದೆ, ಇದುವರೆಗೂ ಯಾರು ಕ್ರಮ ಕೈಗೊಂಡಿಲ್ಲ. ದಿನಕ್ಕೆ 8 ರಿಂದ 10 ಜನ ಬೀಳ್ತಾ ಇದ್ದಾರೆ. ಇಲ್ಲಿ ತುಂಬಾ ಜನ ಬೀಳ್ತಾ ಇದಾರೆ. ನೀರ್ ಜಾರ್ತಾ ಇದೆಯೋ, ರೋಡ್ ಏನಾಗಿದೆಯೋ ಗೊತ್ತಿಲ್ಲ. ಅಲ್ಲಿ ಸೌಂಡ್ ಕೇಳಿಸ್ತಾ ಇದೆ ಗಾಡಿದು. ರಾತ್ರಿ ಅನ್ನಲ್ಲ, ಹಗ್ಲು ಅನ್ನಲ್ಲ, ಮಕ್ಕಳು ಮರಿ ಎಲ್ಲಾ ಬೀಳ್ತಾ ಇದಾರೆ. ಇಲ್ಲಿಂದ ಬೆಳಗ್ಗೆ ಕ್ಲಾಸ್ ಬೇರೆ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಬಿಟ್ಟು ಬರ್ತಿರ್ತೀವಲ್ವಾ, ತುಂಬಾನೇ ಬೀಳ್ತಾ ಇರ್ತಾರೆ. ವಿಜಯನಗರ ಹಂಪಿನಗರದಿಂದ ಬಾಪೂಜಿ ನಗರಕ್ಕೆ ಇದೇ ಅಂಡರ್ ಪಾಸ್ ಮೂಲಕ ವಾಹನಗಳು ಹೋಗಬೇಕು. ಇದೇ ಜಾಗದಲ್ಲಿ ಬೈಕ್ ಸ್ಕಿಡ್ ಆಗಿ ಕೆಳಗೆ ಬೀಳ್ತಿದ್ದಾರೆ. ಮಕ್ಕಳ ಜೊತೆ ಕೆಳಗೆ ಬಿದ್ದಾಗ ಹಿಂದಿನಿಂದ ಕಾರ್ಗಳು ಏನಾದ್ರೂ ಬಂದ್ಬಿಟ್ರೆ ಮಕ್ಕಳ ಮೇಲೆಯೇ ಕಾರುಗಳು ಹರಿಯೋ ಸಾಧ್ಯತೆ ಇದೆ. ಪ್ರತಿನಿತ್ಯ ಆಕ್ಸಿಡೆಂಟ್ಗಳನ್ನ ನೋಡಿದ ಸ್ಥಳೀಯರು ಇದು ಅಪಘಾತವಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಕುಂಬಳಕಾಯಿ ಹೊಡೆದು ಕೋಳಿ ಬಲಿ ಕೊಟ್ಟು ಅಪಘಾತಗಳಾಗಬಾರದು ಅಂತ ಪೂಜೆ ಕೂಡ ಮಾಡಿಸಿದ್ದಾರೆ. ಡೌನ್ ಅಲ್ಲಿ ಬರಬೇಕಾದ್ರೆ ನಿಮ್ಗೆ ಅದು ಸ್ಯಾನಿಟರಿದು ಮತ್ತೆ ಇದು ಕಸದ್ದೆಲ್ಲ ನೀರೆಲ್ಲ ಹಾಕಿದಾರಲ್ಲ, ಹಾಗಾಗಿ ವೀಲ್ ಎಲ್ಲ ಒದೆ ಆಗ್ಬಿಟ್ಟು ಏನಾಗುತ್ತೆ, ಈ ಟರ್ನಿಂಗ್ ಬಂದಾಗ ಲಾಸ್ಟ್ ವೀಕ್ ಆಕ್ಚುಲಿ ನಾನೇ ಬಿದ್ದೋಗ್ಬೇಕಾಯ್ತು ನನ್ನ ಮಗಳನ್ನ ಕರ್ಕೊಂಬರ್ಬೇಕಾದ್ರೆ. ನೀವೆಷ್ಟೇ ಸ್ಲೋ ಆಗಿ ಬಂದ್ರೂ ಈ ಟರ್ನಿಂಗ್ ಬಂದಾಗ ಒಂಚೂರು ರೈಸ್ ಮಾಡಿದ್ರೆ ಆಕ್ಸಿಲೇಟರ್ ಆಟೋಮೆಟಿಕ್ ಗಾಡಿ ವೀಲ್ ಸ್ಪಿನ್ ಆಗ್ಬಿಟ್ಟು ಬಿದ್ದೋಗ್ತಾ ಇದೆ ಗಾಡಿ. ಸೊ ಇದೇನಿದೆ ಒಂಚೂರು ಚೆಕ್ ಮಾಡಿಸಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಇಷ್ಟೆಲ್ಲ ಅಪಘಾತಗಳಾದ್ರೂ ಸ್ಥಳೀಯ ಟ್ರಾಫಿಕ್ ಪೊಲೀಸರು ಕೂಡ ಬ್ಯಾರಿಕೇಡ್ ಅನ್ನ ಹಾಕಿಲ್ಲ. ಈ ಅಂಡರ್ ಪಾಸ್ಗೆ ಬರ್ತಿದ್ದಂತೆ ಎಲ್ಲಿ ಬೈಕ್ ಕಂಟ್ರೋಲ್ ತಪ್ಪುತ್ತೋ ಅಂತ ಭಯದಿಂದಲೇ ನಿಧಾನವಾಗಿ ಈ ರಸ್ತೆಯಲ್ಲಿ ಹೋಗ್ತಾರೆ. ಈ ಸಮಸ್ಯೆಗೊಂದು ಪರ್ಯಾಯ ಪರಿಹಾರ ಸಿಗ್ಲಿಲ್ಲ ಅಂದ್ರೆ ಜೀವಹಾನಿ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಪ್ರಕಾಶ್ ಶ್ರೀರಾಮ್ಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.